ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆನಂದ್, ಏನಾಯ್ತು? ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಏನಿಲ್ಲ, ಇದೆ ಗೆಳೆಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವನಿಗೆ ಲೈಫಲ್ಲಿ ಹಣ, ಅಂತಸ್ತು, ಆಸ್ತಿ ಪಾಸ್ತಿ ಎಲ್ಲ ಇದೆ. ಆದರೆ ಖುಷಿ, ನೆಮ್ಮದಿ, ಸಂತೋಷ ಯಾವುದೂ ಇಲ್ವಲ್ಲೇ. ಯಾವುದು ಬೇಕೋ ಅದೇ ಇಲ್ಲ. ಜೀವನದಲ್ಲಿ ಇರೋ ಬರೋ ಕಷ್ಟ ಎಲ್ಲ ಅವನಿಗೆ ಬರುತ್ತಲ್ಲ. ಎಷ್ಟು ನೋವು ತಿಂತಾನೆ, ಎಷ್ಟು ಕಷ್ಟ ಅನುಭವಿಸ್ತಾನೆ. ಅವನ ವಿಷಯದಲ್ಲಿ ದೇವ್ರು ನಿಜವಾಗ್ಲೂ ಕಲ್ಲಾಗ್ಬಿಟ್ಟಿದ್ದಾನೆ ಕಣೆ. ಸಂಕಟ ಆಗುತ್ತೆ ಅವ್ನು ನೆನ್ಸ್ಕೊಂಡ್ರೆ. ಏನಾಯ್ತೀಗ? ಮಗು ಆಯ್ತು, ಖುಷಿಯಾಗಿ ನೆಮ್ಮದಿಯಾಗಿದ್ದಾನಲ್ವಾ, ಮತ್ತಿನ್ನೇನ್ ಪ್ರಾಬ್ಲಮ್ಮು? ಏನ್ ಚಿನ್ನ ಈ ತರ ಮಾತಾಡ್ತಾ ಇದ್ಯಾ? ಅವ್ರ ಅಮ್ಮನ ಪರಿಸ್ಥಿತಿ ಇವಾಗ ಹೇಗಿದೆ ಅಂತ ಅವನೇ ಹೇಳಿದ್ನಲ್ಲ. ಇಲ್ಲ ಆನಂದ್, ನನ್ಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಬ್ಯಾಕ್ ಎಂಡಿಂದ ಯಾರೋ ಇದನ್ನೆಲ್ಲ ಬೇಕು ಅಂತ ಮಾಡಿಸ್ತಿದ್ದಾರೆ ಅನ್ನಿಸ್ತಿದೆ. ಏನ್ ಚಿನ್ನ ಈ ತರ ಮಾತಾಡ್ತಾ ಇದ್ಯಾ? ಹ್ಞೂ ಆನಂದ್, ನನ್ಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ, ಭಾಗ್ಯ ಆಂಟಿ ಆ ಮನೆಗೆ ಬಂದು ತುಂಬಾ ದಿನ ಆಯ್ತು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸರಿ, ಆದ್ರೆ ಎಕ್ಸ್ಟ್ರೀಮ್ ಅನ್ನೋ ತರ ಯಾವತ್ತೂ ಅವ್ರು ಬಿಹೇವ್ ಮಾಡಿಲ್ಲ ಅಲ್ವಾ? ವಿಚಿತ್ರವಾಗಿ ಆಡಿದ್ದನ್ನಂತೂ ನಾನು ಯಾವತ್ತೂ ನೋಡೇ ಇಲ್ಲ. ತಂಪಾಡ್ಗೂ ಅವರು ಸೈಲೆಂಟ್ ಆಗಿರ್ತಾರೆ, ಯಾರಿಗೂ ತೊಂದರೆ ಕೊಡೋರಲ್ಲ. ಅಂಥದ್ರಲ್ಲೀಗ ಸಡನ್ ಆಗಿ ಈ ತರ ಆಡ್ತಿದ್ದಾರೆ ಅಂದ್ರೆ ಏನರ್ಥ? ಯಾವುದೋ ವಿಷಯ ಅವ್ರನ್ನ ಟ್ರಿಗರ್ ಮಾಡಿದೆ, ಅಥವಾ ಯಾರೋ ಬೇಕು ಅಂತಲೇ ಅವ್ರನ್ನ ಟ್ರಿಗರ್ ಮಾಡಿದ್ದಾರೆ. ಬಟ್ ಹೇಗೆ ಆದ್ರೂ ಆ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ತಾನೇ ಅರ್ಥ. ಯಾರೋ ಅಲ್ಲಿ ಅವ್ರನ್ನ ನೆಮ್ಮದಿಯಾಗಿರಕ್ ಬಿಡ್ತಿಲ್ಲ ಅಂತ ತಾನೇ ಲೆಕ್ಕ. ಆನಂದ್, ಹಿಂದೆ ಒಂದ್ಸಲ ಏನೇನಾಯ್ತು ಅಂತ ನೆನಪು ಮಾಡ್ಕೊ. ಶಾಕುಂತ್ಲಾ ಆಂಟಿ ಅವ್ರ ಊರು ಹಿನ್ನೆಲೆ ಎಲ್ಲ ಕಂಡಿಡಿಯಕ್ ಹೋದ್ರಿ. ಆಗ ನಿನ್ ಜೀವಕ್ಕೆ ಅಪಾಯ ಆಯ್ತು ತಾನೆ. ಡುಮ್ಮಂಗೂ ಪ್ರಾಬ್ಲಮ್ ಆಯ್ತು. ಆಮೇಲೆ ಏನೇನೋ ಆಗಿದ್ದಕ್ಕೆಲ್ಲ ಲಕ್ಷ್ಮೀಕಾಂತ್ ಅವರೇ ಕಾರಣ ಅಂತ ಅವ್ರು ಜೈಲ್ಗೂ ಹೋದ್ರು. ಆ ಕಡೆ ಜಯದೇವ್ ಕೂಡ ಮನೆಯಿಂದ ಆಚೆ ಹೋಗಿದ್ದಾನೆ. ಇಬ್ರು ಮನೆಯಲ್ಲಿಲ್ಲ ಅಂದ್ರೆ ಇನ್ಯಾರು ಇದನ್ನೆಲ್ಲ ಮಾಡ್ತಿರ್ಬೋದು ಅಂತ ಪ್ರಶ್ನೆ ಹುಟ್ಟಲ್ವಾ? ಒಂದು ಮನೆಯಲ್ಲಿರೋರೇ ಯಾರೋ ಇದನ್ನೆಲ್ಲ ಮಾಡ್ತಿದ್ದಾರೆ, ಇಲ್ಲ ಆಚೆ ಹೋಗಿರೋರು ಆಚೆ ಇತ್ಕೊಂಡೇ ಯಾರ ಮೂಲಕನೋ ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ಅದ್ಯಾರು ಅಂತ ತಿಳ್ಕೋಬೇಕು. ಚಿನ್ನ, ನೀನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅಲ್ಲ, ಡಾಕ್ಟ್ರ್ ಬಂದು ನೋಡಿ ಭಾಗ್ಯ ಆಂಟಿ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳಿದಾರಲ್ಲ, ಅವ್ರು ಒಳ್ಳೆ ಡಾಕ್ಟ್ರೇ. ಇಲ್ಲ ಆನಂದ್, ಇಲ್ಲೇನೋ ವಿಷಯ ಇದೆ. ಆ ಮನೆಯಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗದೆ ಇರೋ ತರ ಏನೋ ನಡೀತಾ ಇದೆ. ಈಗ ನೋಡು, ಮೊದ್ಲೆಲ್ಲ ನಿನಗೆ ಡುಮ್ಮಂಗೆ ವ್ಯವಹಾರದ ವಿಷಯದಲ್ಲಿ ಆ ಭೂಪತಿ ಅವ್ರ ಕಡೆಯಿಂದ ಏನಾದ್ರೂ ಒಂದು ಸಮಸ್ಯೆ ಆಗ್ತಾನೆ ಇತ್ತು. ಈಗ ಅವ್ರಿಲ್ಲ, ಎಲ್ಲ ಸರಿಯಾಗಿ ಸ್ಮೂತಾಗಿ ನಡೀತಿದೆ ತಾನೆ. ಬಟ್ ಮನೆಯಲ್ಲಿ ಮಾತ್ರ ಮೊದಲು ಸಮಸ್ಯೆ ಇತ್ತು, ಈಗಲೂ ಸಮಸ್ಯೆ ಆಗ್ತಾನೆ ಇದೆ. ಅಂದಮೇಲೆ ಯಾರೋ ಪಿನ್ ಹೊಡಿತಿದ್ದಾರೆ ಅಂತ ತಾನೇ ಅರ್ಥ. ಇಲ್ಲ ಅಂದಿದ್ರೆ ಡೆಲಿವರಿ ಟೈಮಲ್ಲಿ ಯಾಕೆ ತೊಂದರೆ ಆಗ್ಬೇಕಿತ್ತು? ನಿಮ್ಮ ಮೇಲೆ ಯಾಕೆ ಅಟ್ಯಾಕ್ ಆಗ್ಬೇಕಾಗಿತ್ತು? ಇಲ್ಲಿ ಯಾವುದು ನಾವು ಅನ್ಕೊಂಡಷ್ಟು ಸಿಂಪಲ್ ಆಗಿಲ್ಲ ಆನಂದ್. ಅದನ್ನೆಲ್ಲ ನಾವು ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕಾಗಲ್ಲ. ಹಾಗಾದ್ರೆ ಆ ಮಗು ಕಳೆದು ಹೋಗಿದ್ದು? ಆನಂದ್, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಅದೇ ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸರಿ, ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ಲೇಟ್ ಆಗ್ತಿದೆ, ಬಾ ಮಲ್ಕೋ. ಎಲ್ಲರೂ ಸೇರಿ ನಿಮ್ಮನ್ನ ಹಾಸ್ಪಿಟಲ್ ಕಳಿಸ್ಬೇಕು ಅಂತಿದ್ದಾರೆ. ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ನಿಮ್ಗೇನೂ ಆಗಿಲ್ಲ, ನೀವು ಹುಷಾರಾಗೇ ಇದ್ದೀರಾ. ನನಗೆ ನಿಮ್ಮ ಬಗ್ಗೆ ಗೊತ್ತುತ್ತೆ. ಯಾರಿಗೂ ತೊಂದರೆ ಕೊಡದೇ ಇರುವಂಥ ವ್ಯಕ್ತಿತ್ವ ನಿಮ್ಮದು. ನೀವು ಬೇಕಿದ್ರೆ ನೋವು ನುಂಗ್ತೀರಾ, ಆದರೆ ಇನ್ನೊಬ್ರಿಗೆ ನೋವು ಕೊಡಲ್ಲ. ನಿಮ್ಮಿಂದ ಯಾವತ್ತೂ ಯಾರಿಗೂ ಹಾನಿ ಆಗಲ್ಲ. ಅಪ್ಪ ನಿಮ್ಮನ್ನ ದೇವ್ರು ಅಂತ ಹೇಳ್ತಾರೆ, ನನ್ನ ಪಾಲ್ಗೂ ನೀವು ದೇವ್ರೆ.
ಯಾರು ಏನು ಬೇಕಾದರೂ ಹೇಳಿ, ನನಗನ್ಸುತ್ತೆ ನೀವು ಹುಷಾರಾಗೇ ಇದ್ದೀರಾ ಅಂತ. ಅತ್ತೆ ಅತ್ತೆ, ನಾನು ನಿಮ್ಮ ಮಾತನ್ನು ನಂಬ್ತೀನಿ. ನೀವು ಹೇಳಿ, ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾ? ಅದರ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ವಾ? ಏನ್ ಮಾಡ್ಲಿ ನಾನು? ಪ್ರತಿ ಸಲ ಹೀಗೆ ಆಗುತ್ತೆ. ನೀವೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತೀರಾ, ಆದರೆ ಅದು ನನಗೆ ಅರ್ಥ ಆಗಲ್ಲ. ಐಮ್ ಸಾರಿ ಅತ್ತೆ, ಐಮ್ ರಿಯಲಿ ಸಾರಿ. ನಿಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಗಿಲ್ಟು ನನಗೆ ಕಾಡ್ತಾನೆ ಇರುತ್ತೆ. ಒಂದೊಂದು ಸಲ ಎಲ್ಲನೂ ಸುಲಭವಾಗಿ ಅರ್ಥ ಆಗೋಗುತ್ತೆ. ಅವತ್ತೊಂದು ಒಂದು ನಿಮಿಷ ಇರಿ, ಬಂದೆ. ಅತ್ತೆ, ಅವತ್ತು ಸುಧಾ ಗಂಡ ಸರಿ ಇಲ್ಲ ಅಂತ ಫೋಟೋ ಅಲ್ಲಿ ಗೀಚ್ಬಿಟ್ಟು ನೀವು ನನಗೆ ಹೇಳಿದ್ರಲ್ಲ, ಅದೇ ಥರ ನೀವು ನನಗೇನು ಹೇಳಬೇಕು ಅನ್ಕೊಂಡಿದ್ದೀರಾ ಇದರಲ್ಲಿ ಬರೀರಿ. ಬರೀರಿ ಅತ್ತೆ. ಸಾರಿ ಅತ್ತೆ, ನೀವೇನು ಬರ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಒಂದು ಅಕ್ಷರನೂ ಕ್ಲಿಯರ್ ಆಗಿಲ್ಲ ಅತ್ತೆ. ಸಾರಿ. ನೀವೇನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಆದರೆ ಇದರಿಂದ ಏನೋ ಒಂದು ರಹಸ್ಯ ಇದೆ. ಅದನ್ನು ನಾನು ತಿಳ್ಕೊಳ್ಬೇಕು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಬಾರ್ದು. ನೀವಿಲ್ಲೇ ನಮ್ಮ ಜೊತೆ ಇರಬೇಕು. ನಿಮ್ಗೇನೂ ಆಗಿಲ್ಲ, ನೀವು ಹುಷಾರಾಗಿದ್ದೀರಾ, ನೀವಿಲ್ಲೇ ಇರಬೇಕು. ನಿಮ್ಮನ್ನು ಹಾಸ್ಪಿಟಲ್ಗೆ ಹೋಗದೆ ಹೇಗೆ ತಡೀಲಿ? ಗೌತಮ್ ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡಲಿ ನಾನು? ಅಂತೂ ಎಲ್ಲ ನಾನು ಅನ್ಕೊಂಡು ಹಾಗೆ ನಡೀತಾ ಇದೆ. ಇವತ್ತು ಭಾಗ್ಯ ಹಾಸ್ಪಿಟಲ್ಗೆ ಶಿಫ್ಟ್ ಆಗ್ತಾಳೆ. ಅಲ್ಲಿಗೆ ನನ್ನ ತಲೆನೋವು ಶಿಫ್ಟ್ ಆದಂಗೆ.